ಈ ಸಂದರ್ಭದಲ್ಲಿ ರೈತರು ಇವತ್ತು ಸರ್ಕಾರದಿಂದ ಪರಿಹಾರ ಬಂದಿದ್ದ ದುಡ್ಡಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕೆಲಸ ಮಾಡಿದ ಕೂಲಿಕಾರರು ಮತ್ತು ವಿಧವಾ ವೇತನ ವೃದ್ಧಾಪ್ಯ ವೇತನ ಇಂಥದ್ದೆಲ್ಲ ಏನು ಪ್ರತಿ ತಿಂಗಳು ಪ್ರತಿ ವರ್ಷ ಕಂಟಿನ್ಯೂ ಬರ್ತಿರ್ತದೆ ಅಂಥ ಫಲಾನುಭವಿಗಳ ಅಕೌಂಟ್ಗಳು SBI ಬ್ಯಾಂಕ್ ಹೋಲ್ಡ್ ಮಾಡಿ ಯಾರಿಗೂ ವಾಪಸ್ ರೊಕ್ಕನೇ ತಗೊಂಡು ಹೋಗ್ಲಿಲ್ಲ. ನಿಮ್ಮ ಸಾಲ ಆದಾಗ ಕಟ್ಟಿ ಹೋಗ್ರಿ ಅಂತ ಡಿಫಾಲ್ಟರ್ ಸಾಲ. ಆದರೆ ಇವತ್ತು ಯಾರೂ ಸಾಲ ಕಟ್ಟೋ ಪರಿಸ್ಥಿತಿದಾಗ ಇಲ್ಲ. ಆದರೆ ಇವರು ಬ್ಯಾಂಕ್ನವ್ರು ಕಟ್ಟತ್ತಾರ ನಿಮ್ಮ ಅಕೌಂಟ್ ಹೋಲ್ಡ್ ಇರ್ತದೆ ಅಂತ ಹೋಲ್ಡ್ ಮಾಡ್ಯಾರೆ. ಹೀಗಾಗಿ ಸಾವಿರಾರು ಜನ ಇವತ್ತು ಪರೇಶಾನ ಪಡೋರು. ಅದಕ್ಕೆ ನಾವು ಹೇಳೋದು ಇಷ್ಟೇ, ಇವತ್ತು ಹೋಲ್ಡ್ ಮಾಡೋದು ಸರಿಯಲ್ಲ. ಇವತ್ತು ಎಲ್ಲಿ ಉಸುಲಿ ಮಾಡಬಾರ್ದು. ಸರ್ಕಾರದಿಂದ ಸಿಕ್ಕಿದಂಥ ಪರಿಹಾರ ಧನ ಇರ್ಬೋದು, ಉದ್ಯೋಗ ಖಾತ್ರಿ ಹಣ ಇರ್ಬೋದು, ವಿಧವಾ ವೇತನ ವೃದ್ಧಾಪ್ಯ ವೇತನ ಇವೆಲ್ಲ ಕೊಡಬೇಕು. ಅಲ್ಲದೆ ನೀವು ಎಜುಕೇಷನ್ ಲೋನ್ ಸಲಕ್ಕೆ ನೂರಾರು ವಿದ್ಯಾರ್ಥಿಗಳು ಆ ಬ್ಯಾಂಕಿಗೆ ಓಡಾಡಿ ಸಾಕಾಗಿ ಬಿಟ್ಕೊಟ್ರು. ಅವ್ರಿಗೆ ಎಜುಕೇಷನ್ ಲೋನೇ ಕೊಡ್ತಾಯಿಲ್ಲ. ರೈತರು ಸಾಲ ಕಟ್ಟಿ ವರ್ಷ 2 ವರ್ಷ 4 ವರ್ಷ ಸಾಲ ಕಟ್ಟಿ ಪುನಃ ಸಾಲ ಕೊಡ್ತಾರೆ ಅಂತ ಕೊಟ್ಟರೆ ಆ ರೈತರಿಗೆ ಪುನಃ ಸಾಲ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರದ್ದು ನೋಡಿಯೋ ಸರ್ಟಿಫಿಕೇಟ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಅವು ಎಲ್ಲ ಕಟ್ಟಿದ್ದು ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸ್ ಕಟ್ಕೊಂಡ್ರೆ ರೈತರ ಬಂದು ಗೋಚರವ ಕಟ್ಟಿದ್ದು ಅದು ರೈತರ ತಂದು ತೋರಿಸೋದು ಇಲ್ಲ, ಅದು ಸಿಗ್ತಾ ಇಲ್ಲ ಅಂತ ಹೇಳಕ್ಕೆ ಶುರು ಮಾಡ್ಯಾರ ಅವರು. ಯಾಕಂದ್ರೆ ಬ್ಯಾಂಕ್ ಬಿಟ್ಟು ಯಾಕಡೆ ಹೋಗ್ತದೆ. ಅದಕ್ಕೆ ಅವರಿಗೆ ರೈತರಿಗೆ ಸರಳವಾಗಿ ಸಾಲ ಕೊಡ್ಬೇಕು. ಅಲ್ಲಿ ಏನದ ಬ್ರೋಕರ್ ಥರ ಯಾರು ಹೋಗ್ತಾರ ಅವರಿಗೆ ಅಲ್ಲಿ ಸಾಲ ಕೊಡ್ತಾರೆ. ನೇರವಾಗಿ ರೈತ ಹೋದ್ರೂ ಕೊಡ್ತಾ ಇಲ್ಲ. ಅಲ್ಲಿ ಬ್ರೋಕರ್ ಥರ ಹೋಗ್ಬೇಕು, ಅವ್ನಿಗೆ ಪರ್ಸೆಂಟೇಜ್ ಮಾತಾಡಬೇಕು. 1 ಲಕ್ಷ ತೊಗೋಬೇಕಾದ್ರೆ ಅವನಿಗೆ 10,000 ಕೊಟ್ಟರೆ ಅಲ್ಲಿ ಸಾಲ ಸಿಗೋದು. ಅದಕ್ಕೆ ಅಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟಾಗಿ ನೇರವಾಗಿ ಎಷ್ಟೋ ರೈತರು ಓಡಾಡಿ ಸಾಕಾಗ್ಯದ. ಮತ್ತು ಡಾಕ್ಯುಮೆಂಟ್ಸ್ ತೆಗೆದು ಒಂದು ಸಲ ಅಲ್ಲ 2 ಸಲ ಕೊಟ್ಟರು, ಒಂದೊಂದು ವರ್ಷದಾಗ 1 ಸಲ ಕೊಟ್ಟರು. ಇಲ್ಲ ಇದು ಮತ್ತು 6 ತಿಂಗಳಾಗಿದೆ ಇನ್ನೊಂದು ತೆಕ್ಕೊಡ್ಬಾ ಅಂದರೆ ಆ ಮತ್ತೊಂದು ಸಲ ತೆಗೆದಾರೆ. ಒಂದು ಸಲ ಒಬ್ಬ ರೈತ ಸಾಲ ತೊಗೋಬೇಕಾದ್ರೆ ಕನಿಷ್ಠ ಒಂದು 5,000 ರೂಪಾಯಿ ಖರ್ಚು ಬರ್ತದೆ ಎಲ್ಲ ಡಾಕ್ಯುಮೆಂಟ್ಸ್, ಲೀಗಲ್ ಒಪಿನಿಯನ್ ಅದು ಇದೆಲ್ಲ. ಅಷ್ಟೆಲ್ಲ ಕೊಟ್ಟರೂ ಕೂಡ ಅವ್ರು ಮಾಡ್ತಾಯಿಲ್ಲ ಟೈಮಿಗೆ. ಹೀಗಾಗಿ ರೈತರು ಸಾಲ ಕಟ್ಟೋದು ಉಳಿತು. ಸಾಲ ಸರ್ಕಾರದಿಂದ ಬಂದಿರೋಂಥದ್ದೇ ತೋಲಕ್ಕೆ ವಾಪಸ್ ಪರೇಶಾನ್ ಇರೋರು. ಅದಕ್ಕಾಗಿ ನಾವು ಇಷ್ಟೇ ವಿನಂತಿ ಮಾಡ್ತೇವೆ. ಇವತ್ತು ನಾವು ಇದೇ 28ನೇ ತಾರೀಕು AGM ಇದು ಲೀಡ್ ಬ್ಯಾಂಕ್ ಎದುರುಗಡೆ ಒಂದು ಹೋರಾಟ ಮಾಡ್ತಾಯಿದ್ವಿ. ಈಗೆಲ್ಲ ಅಕೌಂಟ್ ಹೋಲ್ಡ್ ತೆಗೆದು ಎಲ್ಲರಿಗೆ ಸರಳವಾಗಿ ಸಾಲ ಕೊಡ್ರಿ. ಮತ್ತು ಯಾರ್ಯಾರ್ದು ಸರ್ಕಾರದಿಂದ ಏನು ಬಂದು ಅಮೌಂಟ್ ಜಮಾ ಆಗ್ಯದ, ಉದ್ಯೋಗ ಖಾತ್ರಿ ಇದಿರ್ಬೋದು, ಯಾವುದೇ ಇರ್ಬೋದು, ಅಕೌಂಟು ಫಲಾನುಭವಿಗಳಿಗೆ ಕೊಡಬೇಕು ಅಂತ ಒತ್ತಾಯ ಮಾಡಿ ನಾವು 28 ಇದಕ್ಕೆ ಮೂಲಭೂತ ಕಾರಣ ಇದರಲ್ಲಿ ಯಾರು ಇರ್ತದೆ ಅಂತ ಕಾರಣವಂಥದ್ದು. ಇಲ್ಲಿ ಅವರು ನಾವು ಹೋಗಿದ್ದೇವಲ್ಲಿ ಲೀಡ್ ಬ್ಯಾಂಕ್ ಇಲ್ಲಿ ಮ್ಯಾಗ ಅವರು AGM ಆಫೀಸ್. ಅಲ್ಲಿ ಒಬ್ಬರು ಅಮರ್ನಾಥ್ ಅಂತೇಳಿ ಮ್ಯಾನೇಜರ್ ಇದ್ದಾರೆ. ಏನೂ ಮಾತಾಡಕ್ತಾ ಇಲ್ಲ. ನಮ್ಮ ಸಾಲದ ಕಟ್ಸ್ರಿ ಅದೆಲ್ಲ ಹೇಳ್ಬೇಡ್ರಿ ಅಂತ. ಎಲ್ಲಿಂದ ಕಟ್ಟಬೇಕಪ್ಪ, ರೈತರು ಪರೇಶಾನಾರೇ ಇಲ್ಲ, ಅದು ನಮ್ಗೆ ಹೇಳ್ಬೇಡ್ರಿ ಕಟ್ಟಬೇಡ್ರಿ ಅಂತ. ಹೀಗಾಗಿ ಇದು ಸಮಸ್ಯೆ ಆಗ್ಯದ. ಅಂತ ಅಧಿಕಾರಿಗಳು ಮಾನವತೆ ಇಲ್ಲದ ಅಧಿಕಾರಿಗಳು ಇದ್ರೆ ಹಿಂಗಾಗಲ್ಲ, ಮನುಷ್ಯತ್ವ ಇದ್ರೆ ಹಿಂಗಾಗಲ್ಲ. ಅಂದ್ರೆ ಇದಕ್ಕೆ ಬಗ್ಗೆ ಸರ್ಕಾರ ಏನು ಗಂಭೀರ ಆದ ಕ್ರಮ ಏನು ತಗೋತಾ ಇಲ್ಲ ಅಂತ ನೋಡಿಲ್ಲ. ಸರ್ಕಾರ ಹೇಳ್ತು ಪೇಪರ್ದಾಗ ಅಷ್ಟೇ ಮುಸ್ಲಿಂ ನಿಲ್ಲಿಸ್ರಿ ಅಂತ. ಆದ್ರೆ ಇವ್ರು ನಿಲ್ಲಿಸ್ತಾ ಇಲ್ಲ. ಅವ್ರಿಗೆ ನಿರ್ದೇಶನ ಬರ್ಲಿಕ್ಕಿಲ್ಲ. ನಿರ್ದೇಶನ ಓಪನ್ ಆಗ್ಯದ. ಓಕೆ.